ಶಿಕ್ಷಣವೇ ಪ್ರಗತಿಯ ನಿಜವಾದ ಮೆಟ್ಟಿಲು ಆಗಿದೆ. ಆ ಮೆಟ್ಟಿಲನ್ನು ಬಲಪಡಿಸುವ ಕೆಲಸ ನಮ್ಮ ಶಾಲೆಯಿಂದಲೇ ಪ್ರಾರಂಭವಾಗುತ್ತದೆ. ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದ ಆಸಿಫ್ ಉರ್ಫ್ ರಾಜು ಸೇಠ್ ಅವರ ಪರವಾಗಿ ಯುವ ನಾಯಕ ಅಮಾನ್ ಸೇಠ್ ಅವರು ಬಸವನಕುರ್ಚಿ ಸರ್ಕಾರಿ ಶಾಲೆಯಲ್ಲಿ ಹೊಸ ತರಗತಿ ಕೊಠಡಿಯ ಆಸ್ತಿಪಾಯ ಶಿಲೆಯನ್ನು ಇಟ್ಟರು. ಇದು ಕೇವಲ ಕಟ್ಟಡದ ಗೋಡೆಗಳ ವಿಷಯವಲ್ಲ, ಮಕ್ಕಳ ಭವಿಷ್ಯಕ್ಕೆ ಜ್ಞಾನ, ಅವಕಾಶ ಮತ್ತು ಬೆಳಕಿನ ಹೊಸ ಬಾಗಿಲು ತೆರೆಯುವ ಪ್ರಯತ್ನವಾಗಿದೆ. ಈ ಸಂದರ್ಭದಲ್ಲಿ ಅಮಾನ್ ಸೇಠ್ ಅವರು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ಗಳನ್ನು ಹಂಚಿದರು. ಸಣ್ಣ ಸಹಾಯದಿಂದ ಹಿಡಿದು ದೊಡ್ಡ ಮೂಲ ಸೌಕರ್ಯ ಯೋಜನೆಗಳವರೆಗೆ ಎಲ್ಲದರಲ್ಲೂ ಶಾಸಕರ ದೃಷ್ಟಿಕೋನ ಸ್ಪಷ್ಟವಾಗಿದೆ. ಗುರಿ ಏನು ಅಂದರೆ ಸರ್ಕಾರಿ ಶಾಲೆಗಳನ್ನು ಬಲಪಡಿಸಿ ಗುಣಮಟ್ಟದ ಶಿಕ್ಷಣವನ್ನು ಗ್ರಾಮಾಂತರ ಭಾಗದಲ್ಲಿರುವ ಪ್ರತಿಯೊಬ್ಬ ಮಕ್ಕಳಿಗೂ ತಲುಪಿಸುವುದು. ಶಾಲಾ ಸಿಬ್ಬಂದಿ, ಪೋಷಕರು ಹಾಗೂ ಸ್ಥಳೀಯ ನಾಗರಿಕರು ಈ ಉಪಕ್ರಮಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಹೊಸ ತರಗತಿ ಕೊಠಡಿಯಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೌಕರ್ಯ, ಕಡಿಮೆ ಗಿಜುಗುಡಿಗೆ ಹಾಗೂ उत्तम अध्ययन परिसर दೊರೆಯಲಿದೆ ಎಂಬ विश्वास व्यक्तवायितु. प्रसंगामध्ये सांगायचं म्हणजे जेव्हापासून आमचे राजू सेठ साहेब MLA झालेत तर आमचे शाळेची कायात पलट झाली. का सांगायचं म्हणजे आता जवळजवळ त्यांनी आल्यापासून 7 काम आमचे झाले. 7 वर्क ते पण मोठे स्तरमध्ये. हे आमच्या टॉयलेट म्हणा, इकडचे एक टॉयलेटचं काम चालू आहे सर. परवा समजा गिरीचं काम झाला, वरची 2 सगळ्या सीटचा झाला आणि फरशीचा पण झाला. म्हणजे कुठला पण काम आमचे एजन्सी अध्यक्ष म्हणा, आमचे कॉर्पोरेटर साहेब, आमचे सुनील सर आणि आमचे गावचे लोक जाऊन साहेबांच्याकडे ते काम आहे म्हणतात. त्यांनी कधी पण नाही म्हणत नाही. कायम आमच्या शाळेच्या आणि कन्नड शाळेच्या मध्ये, आमच्या शाळेच्या मध्ये, मराठी शाळेच्या कायमला पुढकार. ಶಿಕ್ಷಕರು, ಸ್ಥಳೀಯ ನಾಯಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಮತ್ತು ಯುವ ಅಭಿವೃದ್ಧಿಗೆ ನಿರಂತರ ತೋರಲಾಗುತ್ತಿರುವ ಬದ್ಧತೆಯ ಬಗ್ಗೆ ಆಸಿಫ್ ಉರ್ಫ್ ರಾಜು ಸೇಠ್ ಫೌಂಡೇಶನ್ಗೆ ಮೆಚ್ಚುಗೆ ವ್ಯಕ್ತವಾಯಿತು. ಒಂದು ಹೊಸ ತರಗತಿ ಕೊಠಡಿ ಇಂದು ಅಂದರೆ ನಾಳೆ ಒಂದು ಬಲವಾದ ಪೀಳಿಗೆಗೆ ಬುನಾದಿಯಾಗಿದೆ. ಇಂಥ ನಿರಂತರ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ವಾಯ್ಸ್ ಆಫ್ ವೆನುಗ್ರಾಮ್ಗೆ.